ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಸೊಂಟ ನೋವು ಇದ್ದವರು ಏನೇನು ಮಾಡಬಾರದು ಅಂತ ನೋಡೋಣ. ಸೊ ಇದರಲ್ಲಿ ಮುಖ್ಯವಾಗಿ ನಾನು 8 ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಸೊ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನು ಅಂದರೆ ರಾಂಗ್ ಸಿಟ್ಟಿಂಗ್ ಪೋಸ್ಚರ್. ಸೊಂಟ ನೋವಿನ ಟ್ರೀಟ್ಮೆಂಟ್ ಆದಮೇಲೆ ತುಂಬ ಜನ ನಮಗೆ ಕೇಳ್ತಾರೆ, ಸೊ ನಾವು ಯಾವ ರೀತಿಯಲ್ಲಿ ಕೂತ್ಕೋಬೇಕು. ಸೊ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ, ಒಂದು ಲೈಕ್ ಹೈಟ್ ಹೆಚ್ಚಿಗೆ ಇರುವಂಥ ಚೇರ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಯಾವಾಗಲೂ ನಾವು ಕೂತ್ಕೊಳ್ಳುವಾಗ ತುಂಬ ಲೋ ಲೈಯಿಂಗ್ ಆಗಿರುವಂಥ ಸೋಫಾಗಳು ಅಥವಾ ಚೇರ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಮೊಣಕಾಲಿನ ಲೆವೆಲ್ ಏನಿದೆಯಲ್ಲ ಅದು ನಮ್ಮ ಪೆಲ್ವಿಸ್ಗಿಂತ ಮೇಲೆ ಬಂದ್ಬಿಡ್ತದೆ. ಸೊ ಆವಾಗ ನಮ್ಮ ಸೊಂಟದಲ್ಲಿ ಒಂದು ಫ್ಲೆಕ್ಷನ್ ಡೆವಲಪ್ ಆಗುತ್ತೆ. ಅಂದರೆ ಯಾವಾಗಲೂ ನಾವು ಮುಂದೆ ಬಗ್ಗದಂಗೆ ಇರುವಂಥ ಒಂದು ಪೋಸ್ಚರ್ ಡೆವಲಪ್ ಆಗುತ್ತೆ ನಮ್ಮ ಸೊಂಟದಲ್ಲಿ. ಸೊ ಇದರಿಂದ ಏನಾಗುತ್ತೆ, ಆ ಡಿಸ್ಕ್ಗಳ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾವಾಗಲೂ ಡಿಸ್ಕ್ ಬಲ್ಜು ನಮ್ಮ ವರ್ಟಿಬ್ರೆ ಏನಿದೆ, ಸೊಂಟದಲ್ಲಿ ಇರುವಂತಹ ಎಲುಬುಗಳೇನಿದೆ ಅದರದ್ದು ಪೋಸ್ಟೀರಿಯರ್ ಆಸ್ಪೆಕ್ಟ್ ಅಂದ್ರೆ ಹಿಂದ್ಗಡೆ ಪೋರ್ಷನ್ಗೆ ಡಿಸ್ಕ್ ಬಲ್ಜ್ ಆಗೋದು. ಸೊ ಯಾವಾಗ ನಾವು ತುಂಬಾ ಲೋ ಲೈಯಿಂಗ್ ಆಗಿರುವಂತ ಸೋಫಾಸ್ ಅಲ್ಲಿ ಅಥವಾ ತುಂಬಾ ಸಾಫ್ಟ್ ಆಗಿರುವಂತಹ ಸೋಫಾಸ್ ಅಲ್ಲಿ ಕುತ್ಕೊಂಡಾಗ, ಅಥವಾ ಚೇರ್ಸ್ ಆದ್ರೂ ಕೂಡ ತುಂಬಾ ಹೈಟ್ ಕಡಿಮೆ ಇರುವಂತಹ ಚೇರ್ ಅಲ್ಲಿ ಕುತ್ಕೊಂಡಾಗ ಏನಾಗುತ್ತೆ, ನಾವು ಒಂದು ಫ್ಲೆಕ್ಷನ್ ಆಗಿ ಅಂದ್ರೆ ನಾವು ಸ್ವಲ್ಪ ಮುಂದೆ ಬಗ್ಗದಾಗ ಯಾವ ತರ ಪೋಸ್ಚರ್ ಇರುತ್ತೋ ನಮ್ಮ ಸೊಂಟದಲ್ಲಿ ಆ ತರ ಒಂದು ಪೋಸ್ಚರ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಈ ಡಿಸ್ಕ್ಗಳ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ಅಂದ್ರೆ ಡಿಸ್ಕ್ಗಳದ್ದು ಫ್ರಂಟ್ ಪೋರ್ಷನ್ ಕಂಪ್ರೆಸ್ ಆಗಿರುತ್ತೆ, ಬ್ಯಾಕ್ ಅಲ್ಲಿ ಓಪನ್ ಆಗಿರುತ್ತೆ. ಸೊ ಅವಾಗ ಇನ್ನೂ ಡಿಸ್ಕ್ ಬಲ್ಜ್ ಆಗುವಂತ ಸಾಧ್ಯತೆ ಹೆಚ್ಚಿಗೆ ಇದೆ. ಸೊ ಯಾವಾಗಲೂ ಸೊಂಟ ನೋವಿದ್ದವರು ಹೈಟ್ ಹೆಚ್ಚಿಗೆ ಇರುವಂತ, ನಾವು ಕುತ್ಕೊಂಡ್ರೆ ನಮ್ಮ ಮೊಣಕಾಲುಗಳು ಏನಿದೆ ಅದು ನಮ್ಮ ಸೊಂಟದ ಲೆವೆಲ್ಕ್ಕಿಂತ, ನಮ್ಮ ಈ ಪೆಲ್ವಿಸ್ ಏನಿದೆ ಅದಕ್ಕಿಂತ ಕೆಳಗೆ ಬರುವಂತ ಚೇರ್ಸ್ ಅಷ್ಟೇ ನಾವು ಸೆಲೆಕ್ಟ್ ಮಾಡಬೇಕು. ಎರಡನೇದು, ಡಾಕ್ಟರ್ ಹೇಳಿದ್ದಾರೆ ಕಂಪ್ಲೀಟ್ ರೆಸ್ಟ್ ತಗೊಳ್ಳಿಕ್ಕೆ ಅಂತ ಹೇಳಿ ಯಾವತ್ತೂ ಬೆಡ್ ಮೇಲೆ ಕೂತ್ಕೊಳ್ಳುವಂತ ಅಭ್ಯಾಸವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬೆಡ್ ಇರೋದು ಮಲಗಲಿಕ್ಕೆ, ಅಲ್ಲಿ ಕಂಫರ್ಟಬಲ್ ಆಗಿ ನಮಗೆ ಯಾವತ್ತೂ ಕೂಡ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಬೆಡ್ ಅಲ್ಲಿ ಹಿಂದ್ಗಡೆ ಒಂದು ಪಿಲ್ಲೋ ಸಪೋರ್ಟ್ ಕೊಟ್ಕೊಂಡು ಕಾಲು ಉದ್ದ ಮಾಡಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ತರ ಮಾಡೋದ್ರಿಂದ ಸೊಂಟದಲ್ಲಿ ಹೆಚ್ಚಿಗೆ ಒತ್ತಡ ಡೆವಲಪ್ ಆಗುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಾವು ಒಂದು 10 ನಿಮಿಷ ಆ ತರ ಕೂತ್ಕೊಂಡ್ರೆ ಏನಾಗುತ್ತೆ, ನಿಧಾನಕ್ಕೆ ನಾವು ಇನ್ನೂ ಕಾಲುಗಳನ್ನ ಸ್ಟ್ರೆಚ್ ಮಾಡಿ ಸ್ವಲ್ಪ ಬೆಂಡ್ ಆಗಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದು ಇನ್ನೂ ಹೆಚ್ಚಿಗೆ ಅಂದ್ರೆ ಸೊಂಟದಲ್ಲಿ ಒಂದು ಕಾನ್ವೆಕ್ಸ್ ಒಂದು ತರ ಫ್ಲೆಕ್ಷನ್ ಅಥವಾ ಒಂದು ಕಾನ್ವೆಕ್ಸಿಟಿ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರುವಂತಹ ಡಿಸ್ಕ್ ಮೇಲೆ ಅಥವಾ ಅಲ್ಲಿರುವಂತಹ ನರಗಳ ಮೇಲೆ ಹೆಚ್ಚಿಗೆ, ಅಲ್ಲಿರುವ ಮಸಲ್ಸ್ ಮೇಲೆ ಕೂಡ ಹೆಚ್ಚಿಗೆ ಒತ್ತಡ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ರೆಸ್ಟ್ ತಗೊಳ್ಳಿಕ್ಕೆ ಅಡ್ವೈಸ್ ಮಾಡಿದ್ದಾರೆ ಅಂತ ಹೇಳಿ ಯಾವತ್ತೂ ಕೂಡ ಬೆಡ್ ಅಲ್ಲಿ ಕುತ್ಕೊಂಡು ಅಥವಾ ಬೆಡ್ ಅಲ್ಲಿ ಕುತ್ಕೊಂಡು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಯೂಸ್ ಮಾಡೋದು, ಸೊ ಈ ತರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಬೆಡ್ ಯೂಸ್ ಮಾಡೋದು ಮಲಗಲಿಕ್ಕೆ ಅಷ್ಟೇ. ನಿಮ್ಗೆ ಎಲ್ಲಾದ್ರೂ ಕುತ್ಕೋಬೇಕು ಅಂತ ಇದ್ರೆ ಒಂದು ಸ್ಟ್ರೈಟ್ ಆಗಿ ಬ್ಯಾಕ್ ಸಪೋರ್ಟ್ ಇರುವಂತ, ಸ್ಟ್ರೈಟ್ ಆಗಿರುವಂತ ಒಂದು ಹೈಟ್ ಇರುವಂತ ಒಂದು ಚೇರ್ ನ ಯೂಸ್ ಮಾಡಬೇಕು. ಅದು ಕೂಡ ನಾವೀಗ ಸೋಫಾಸ್ ಎಲ್ಲ ಸೆಲೆಕ್ಟ್ ಮಾಡುವಾಗ ನಾವೇನ್ ಮಾಡ್ತೀವಿ, ತುಂಬಾ ಕಂಫರ್ಟಬಲ್ ಇರಬೇಕು ಅಂತ ಹೇಳಿ ತುಂಬಾ ಸಾಫ್ಟ್ ಕುಷನ್ಸ್ ಇರುವಂತ ಸೋಫಾಸ್ ಸೆಲೆಕ್ಟ್ ಮಾಡ್ತೀವಿ, ತುಂಬಾ ಲೋ ಲೈಯಿಂಗ್ ಆಗಿರುವಂತ ಸೋಫಾಸ್ ಸೆಲೆಕ್ಟ್ ಮಾಡ್ತೀವಿ. ಸೊ ಅಂತ ಸೋಫಾಸ್ ಅಲ್ಲಿ ನಾವು ಕುತ್ಕೊಳ್ಳೇಬಾರದು, ಸೊಂಟ ನೋವಿದ್ದವರು ಕುತ್ಕೋಬಾರದು. ಯಾಕೆಂದ್ರೆ ಅದರಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮೇಲೆ ಏನಾಗುತ್ತೆ, ಆ ಸಾಫ್ಟ್ ಪಿಲ್ಲೋಸ್ ಅಥವಾ ಸಾಫ್ಟ್ ಕುಷನ್ಸ್ ಏನಿದೆ ಅದು ಸಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನಾವು ಆಟೋಮ್ಯಾಟಿಕಲಿ ನಾವು ಒಂದು ಫ್ಲೆಕ್ಷನ್ ಪೋಸ್ಚರ್ ಅಲ್ಲಿ ಇರ್ತೀವಿ, ಅದು ನಮ್ಮ ಸೊಂಟ ನೋವಿದ್ದವರಿಗೆ ತುಂಬಾ ಕೆಟ್ಟದು. ಸೊ ಹಾಗಾಗಿ ನೀವು ಕುತ್ಕೊಳ್ಳುವಾಗ ಸ್ವಲ್ಪ ಹೈಟ್ ಇರುವ ಚೇರ್ ಸೆಲೆಕ್ಟ್ ಮಾಡಿ ಕುತ್ಕೊಳ್ಳಿ, ಅಂಡ್ ಬೆಡ್ ಮೇಲೆ ಕುತ್ಕೊಳ್ಳುವಂತ ಅಭ್ಯಾಸವನ್ನು ಬಿಟ್ಟು ಬಿಡಿ. ಎರಡನೇದು, ನೀವು ಲಾಂಗ್ ಸಿಟ್ಟಿಂಗ್, ಈ ಸಿಟ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ತಾಸುಗಟ್ಟಲೆ ಕೂತ್ಕೊಳ್ತೀವಿ, ಆ ತರ ಮಾಡ್ಲೇಬಾರ್ದು. ಯಾವಾಗ್ಲೂ ನೀವು ಕುತ್ಕೊಂಡಿರೋರಾದ್ರೆ ಒಂದು 15 ನಿಮಿಷಕ್ಕೆ ನಿಮ್ಮ ಪೋಸ್ಚರ್ ನಾವು ಚೇಂಜ್ ಮಾಡ್ಲೇಬೇಕು. ಈ ಪ್ರಾಬ್ಲಮ್ ನಮಗೂ ಬರೋದು ಅಂದ್ರೆ ನಾವು ಲಾಂಗ್ ಜರ್ನೀಸ್ ಎಲ್ಲ ಮಾಡುವಾಗ, ಎಲ್ಲರೂ ಕಾರಲ್ಲಿ ದೂರ ಹೋಗ್ತಾ ಇದ್ವಿ, ಸೊ ಅವಾಗ ಕಂಟಿನ್ಯೂಸ್ ಆಗಿ ತಾಸುಗಟ್ಟಲೆ ಕೂತ್ಕೋಬೇಕು ಅಂತ ಕಂಡೀಷನ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲೇಬೇಕು. ನಾವು ಪ್ರತಿ ಹಾಫ್ ಅನ್ ಅವರ್ಗೂ ನೀವು ಒಂದು ಸ್ಟಾಪ್ ಕೊಡಿ, ಒಂದ್ಸಲ ಇಳಿರಿ, ಒಂದ್ ಸ್ವಲ್ಪ ವಾಕ್ ಮಾಡಿ, ನಿಮ್ಮ ಸೊಂಟವನ್ನು ಸ್ಟ್ರೆಚ್ ಮಾಡಿ. ಸೊ ಈ ತರ ಪ್ರಿಕಾಷನ್ಸ್ ನಾವು ತಗೊಳ್ಳೇಬೇಕು. ಲಾಂಗ್ ಸಿಟ್ಟಿಂಗ್ ಅವಾಯ್ಡ್ ಮಾಡಬೇಕು, ಹಾಗೂ ತುಂಬಾ ಕಂಫರ್ಟಬಲ್ ಸಾಫ್ಟ್ ಆಗಿರುವಂತ ಕುಷನ್ಸ್ ಇರುವಂತ ಸೋಫಾಸ್ ಅನ್ನ ನಾವು ಅವಾಯ್ಡ್ ಮಾಡಬೇಕು. ಬೆಡ್ ಅಲ್ಲಿ ತುಂಬಾ ಹೊತ್ತು ಕೂತ್ಕೊಳ್ಳೋದನ್ನ ಕೂಡ ನಾವು ಅವಾಯ್ಡ್ ಮಾಡಬೇಕು. ಎರಡನೇ ಪಾಯಿಂಟ್ ಏನು ಅಂದ್ರೆ ರಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರ್ಸ್. ಇದು ಕೂಡ ನಾನೀಗ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ನಾವು ನಿಂತುಕೊಂಡ್ರೆ, ಈಗ ಬ್ಯಾಕ್ ಅಲ್ಲಿ ಒಂದು ರಾಡ್ ಅಥವಾ ಒಂದು ಸ್ಕೇಲ್ ಇಟ್ಟುಕೊಂಡ್ರೆ ನಮ್ಮ ತಲೆ ಹಿಂಭಾಗ, ನಮ್ಮ ಶೋಲ್ಡರ್ ಅಪ್ಪರ್ ಪೋರ್ಷನ್ ಅಂಡ್ ನಮ್ಮ ಹಿಪ್ಸ್, ಗ್ಲೂಟಿಯಲ್ ಪೃಷ್ಠಭಾಗ ಏನಿದೆ ಅಲ್ಲ, ಇದೆಲ್ಲ ಸ್ಟ್ರೈಟ್ ಲೈನ್ ಅಲ್ಲಿ ಬರಬೇಕು. ಇದು ನಾವು ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಮ ಕಂಫರ್ಟ್ ನೋಡ್ತೀವಿ. ಎಲ್ಲಾದ್ರೂ ಹೋಗಿ ನಿಂತ್ಕೊಂಡ್ರೆ ತುಂಬಾ ಜನ ಪ್ರಿಫರ್ ಮಾಡೋದೇನಂದ್ರೆ ಕೈಗಳನ್ನ ಹಿಂಗ್ ಕಟ್ಟಿಕೊಂಡು ನಿಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾವು ಕೈಗಳು ಕಟ್ಟಿದ ಕೂಡಲೇ ನಾವೇನ್ ಮಾಡ್ತೀವಿ ಅಂತಾರೆ, ಯಾವ್ದಾದ್ರು ಒಂದು ಕಾಲ್ ಮೇಲೆ ಪ್ರೆಷರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅದರಲ್ಲಿ ಕೂಡ ನಮಗೆ ಸೊಂಟದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಅಲ್ಲಿ ಪ್ರಾಬ್ಲಮ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ. ಇನ್ನು ತುಂಬಾ ಜನ ಏನ್ ಮಾಡ್ತಾರೆ, ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೀಗೆ ನಿಲ್ತಾರೆ. ಸೊ ಅವಾಗ ಒಂದು ಲಾಡೋಟಿಕ್ ಸ್ಟ್ಯಾಂಡಿಂಗ್ ಪೋಸ್ಚರ್ ಆಗುತ್ತೆ. ಅದು ಅಂದ್ರೆ ಬ್ಯಾಕ್ ಅಲ್ಲಿ ಇರೋ ಕರ್ವೇಚರ್ ಹೆಚ್ಚಾಗಿ ಅಲ್ಲಿ ಇರುವಂತಹ ಜಾಯಿಂಟ್ಸ್ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುವಂತ ಸಾಧ್ಯತೆ ಇದೆ. ಸೊ ನೀವು ಹೇಗೆ ನಿಲ್ಬೇಕು, ಇನ್ನು ತುಂಬಾ ಜನ ಏನ್ ಮಾಡ್ತಾರೆ, ಮುಂದೆ ಸಪೋರ್ಟ್ ಕೊಟ್ಟು ಮುಂದೆ ಬಗ್ಗಿ ನಿಲ್ತಾರೆ. ಅದು ಕೂಡ ತುಂಬಾ ತಪ್ಪು. ಸೊ ನಾವು ಹೇಗೆ ನಿಲ್ಬೇಕು ಅಂದ್ರೆ, ನಾನೀಗ ಹೇಳ್ದಂಗೆ ನಮ್ಮ
ತಲೆದು ಹಿಂಭಾಗ, ಬೆನ್ನಿನ ಮೇಲೆ ಭಾಗ ಮತ್ತು ಪೃಷ್ಠಭಾಗ ಸ್ಟ್ರೈಟ್ ಲೈನ್ ಅಲ್ಲಿ ಬರಬೇಕು. ಅಂಡ್ ಅದರೊಟ್ಟಿಗೆ ನಾವು ನೋಡಬೇಕಾಗಿರುವಂತಹ ಒಂದು ವಿಷಯ ಏನಂದ್ರೆ, ನಮ್ಮ ಹೊಟ್ಟೆಯನ್ನ ನಾವೇನ್ ಮಾಡಬೇಕು, ಇನ್ಹೇಲ್ ಮಾಡಿ ಒಂದು ಸ್ವಲ್ಪ ಒಳಗಡೆ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಹೊಟ್ಟೆ ಇಲ್ಲಿರುವ ಮಸಲ್ಸ್ ಅನ್ನ ಟೈಟ್ ಮಾಡಿ ಹಿಡ್ಕೊಂಡ್ರೆ ಆಟೋಮ್ಯಾಟಿಕಲಿ ನಮ್ಮ ಹಿಪ್ಸ್ ಅಲ್ಲಿ, ನಮ್ಮ ಪೆಲ್ವಿಸ್ ಅಲ್ಲಿ ಒಂದು ಪೋಸ್ಟೀರಿಯರ್ ಟಿಲ್ಟ್ ಡೆವಲಪ್ ಆಗುತ್ತೆ. ನಮ್ಮ ಡಿಸ್ಕ್ ಮೇಲೆ ಇರುವಂತಹ ಪ್ರೆಷರ್ ಕಮ್ಮಿ ಆಗುತ್ತೆ. ನಾವು ಹೊಟ್ಟೆನ ಫ್ರೀ ಆಗಿಬಿಟ್ಟು ಹೀಗೆ ನಿಲ್ಲುವಾಗ ಏನಾಗುತ್ತೆ, ಆ ಕರ್ವೇಚರ್ ಮೇಲೆ ಹೆಚ್ಚಿಗೆ ಒತ್ತಡ ಬಿದ್ದು ನಮ್ಮ ಅಲ್ಲಿರುವಂತಹ ಫ್ಯಾಸೆಟ್ ಜಾಯಿಂಟ್ಸ್ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುವಂತ ಸಾಧ್ಯತೆ ಇದೆ. ಡಿಸ್ಕ್ ಬಲ್ಜಿನ ಸಮಸ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ನಾವೇನ್ ಮಾಡಬೇಕು, ನೀವೇ ವಿಚಾರ ಮಾಡಿ, ನಾವು ಹೊಟ್ಟೆಯನ್ನು ಸ್ವಲ್ಪ ಹೋಲ್ಡ್ ಮಾಡಿ ಸ್ಟ್ರೈಟ್ ಆಗಿ ನಿಲ್ಲುವಾಗ ನೋಡುವಾಗಲೂ ಕೂಡ ಅದು ಚೆನ್ನಾಗಿ ಕಾಣುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬ್ಯಾಕ್ ಅಲ್ಲಿ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ. ಅಂಡ್ ನಮ್ಮ ಪೆಲ್ವಿಕ್ ಮಸಲ್ಸ್ ಏನಿದೆಯಲ್ಲ, ನಮ್ಮ ಕೋರ್ ಮಸಲ್ಸ್ ಅಂತ ಹೇಳ್ತೀವಿ, ಆ ಮಸಲ್ಸ್ ಡೆವಲಪ್ ಆಗ್ಲಿಕ್ಕೆ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಫಸ್ಟ್ ರಾಂಗ್ ಸಿಟ್ಟಿಂಗ್ ಪೋಸ್ಟರ್ ನ ಅವಾಯ್ಡ್ ಮಾಡಬೇಕು. ಎರಡನೇದು ರಾಂಗ್ ಸ್ಟ್ಯಾಂಡಿಂಗ್ ಪೋಸ್ಟರ್ ನ ಅವಾಯ್ಡ್ ಮಾಡಬೇಕು. ಅಂಡ್ ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ತುಂಬಾ ಹೊತ್ತು ನಿಲ್ಲುವುದನ್ನ ಅವಾಯ್ಡ್ ಮಾಡಬೇಕು. ಹೇಗೆ ಸಿಟ್ಟಿಂಗ್ ಅಲ್ಲಿ ನಾನು ಹೇಳಿದಂಗೆ 15 ಮಿನಿಟ್ಸ್ ನೀವು ಪೋಸ್ಟರ್ ಚೇಂಜ್ ಮಾಡಬೇಕು, ಅದೇ ತರ ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ನಾವು ಪೋಸ್ಟರ್ ನ ಚೇಂಜ್ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಯು ಕ್ಯಾನ್ ಜಸ್ಟ್ ವಾಕ್, ಒಂದು ಫ್ಯೂ ಸ್ಟೆಪ್ಸ್ ವಾಕ್ ಮಾಡಬಹುದು. ಇಲ್ಲ ಒಂದು ನಿಂತ್ಕೊಂಡಿರೋ ಪೋಸ್ಟರ್ ಇಂದ ನೀವು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಬೇಕಾದ್ರೆ ಸ್ಟ್ಯಾಂಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು. ಮೂರನೇ ಪಾಯಿಂಟ್ ಏನು ಅಂದ್ರೆ, ಅವಾಯ್ಡ್ ರಾಂಗ್ ಸ್ಲೀಪಿಂಗ್ ಪೋಸ್ಟರ್ಸ್. ಯಾಕಂದ್ರೆ ಇದು ಲೈಕ್ ನಾವು ನಿದ್ರೆ ಮಾಡುವಾಗ ನಾವು ಯಾವ ಪೋಸ್ಟರ್ ನ ಫಾಲೋ ಮಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಿದ್ರೆಯಲ್ಲಿ ನಮ್ಗೆ ಗೊತ್ತಾಗಲ್ಲ. ಸೊ ಇದು ನಮ್ಮ ಹತ್ರ ತುಂಬಾ ಪೇಷಂಟ್ಸ್ ಕೇಳ್ತಾರೆ, ಸರ್ ನಾವು ಯಾವ ತರ ಮಲಗಬೇಕು. ಯಾಕಂದ್ರೆ ತುಂಬಾ ಜನರಿಗೆ ಬೆಳಿಗ್ಗೆ ಈ ಬ್ಯಾಕ್ ಪೇನ್ ಸಿವಿಯರಿಟಿ ಹೆಚ್ಚು ಕಂಡು ಬರುತ್ತೆ. ಸೊ ಅದರ ಮುಖ್ಯ ಕಾರಣ ಏನು ಅಂದ್ರೆ, ನಾವು ಮಲಗಿದಾಗ ನಮ್ಮಲ್ಲಿರುವಂತಹ, ನಮ್ಮ ಬೆನ್ನುರಿಯಲ್ಲಿರುವಂತಹ ಡಿಸ್ಕ್ಗಳು ಏನಿದೆ ಅದು ನೀರನ್ನು ಅಬ್ಸರ್ವ್ ಮಾಡುತ್ತೆ, ಅದು ಎನ್ಲಾರ್ಜ್ ಆಗುತ್ತೆ. ಸೊ ಹಾಗಾಗಿ ನರೆಗಳ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುವಂತ ಸಾಧ್ಯತೆ ಇದೆ. ಅಂಡ್ ಈಗಲೇ ನಾನು ಆಲ್ರೆಡಿ ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಯಾವ ತರ ಮಲಗಬೇಕು ಅಂತ ಹೇಳಿ. ನಿಮ್ಗೆ ಡೌಟ್ಸ್ ಇದ್ರೆ ಅದನ್ನ ಡೀಟೇಲ್ ಆಗಿ ನೀವು ನೋಡಬಹುದು. ಸೊ ಸ್ಲೀಪಿಂಗ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವ ಒಂದು ವಿಷಯ ಏನಂದ್ರೆ, ನಾವು ಪ್ರೋನ್ ಲೈಂಗ್ ಅನ್ನ ಅವಾಯ್ಡ್ ಮಾಡಬೇಕು. ಪ್ರೋನ್ ಅಂದ್ರೆ ಹೊಟ್ಟೆ ಮೇಲೆ ಮಲಗುವಂತ, ಕವುಚಿ ಮಲಗುವಂತ ಹ್ಯಾಬಿಟ್ ಏನಿದೆ ಅದನ್ನ ಕಂಪ್ಲೀಟ್ಲಿ ಬಿಡಬೇಕು. ಸೊ ದಟ್ ಇಸ್ ಅ ವೆರಿ ರಾಂಗ್ ಪೋಸ್ಟರ್ ಫಾರ್ ಬ್ಯಾಕ್ ಪೇನ್ ಪೇಷಂಟ್ಸ್. ಸೊ ಅದು ಮಾಡೋದ್ರಿಂದ ಇವನ್ ನಮ್ಮ ಇಂಟರ್ನಲ್ ಆರ್ಗನ್ಸ್ ಮೇಲೇನು ಹೆಚ್ಚಿಗೆ ಒತ್ತಡ ಬೀಳುತ್ತೆ. ನಮ್ಮ ಸೊಂಟದಲ್ಲಿರುವಂತಹ ಕರ್ವೇಚರ್ ಏನಿದೆ ಅದು ಸರಿಯಾಗಿ ಮೇಂಟೈನ್ ಮಾಡಕ್ಕಾಗಲ್ಲ. ಸೊಂಟ ನೋವು ಇದ್ದವರಿಗೆ ಅದು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ನಾವು ಸೊಂಟ ನೋವು ಇದ್ದವರು ದ ಬೆಸ್ಟ್ ಪೋಸ್ಟರ್ ಏನು ಅಂತ ಕೇಳಿದ್ರೆ, ಇದರ ಸುಪೈನ್ ಲೈನ್ ಅಂದ್ರೆ ಬೆನ್ನು ಮೇಲೆ ಮಲಗುವಂತ ಪೋಸ್ಟರ್ ತುಂಬಾ ಒಳ್ಳೇದು. ಅದರೊಟ್ಟಿಗೆ ಸೈಡ್ ಲೈನ್ ಕೂಡ ತುಂಬಾ ಒಳ್ಳೇದು. ಸೊ ನಾವು ಈ ಮಲಗುವಾಗ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದ್ರೆ, ನಮ್ಮ ಸೊಂಟದಲ್ಲಿರುವಂತಹ ಕರ್ವೇಚರ್ಸ್ ಏನಿದೆ ಅದು ಕರೆಕ್ಟ್ ಆಗಿ ಸಪೋರ್ಟ್ ಆಗಬೇಕು. ನಾನು ಈಗಾಗಲೇ ವಿಡಿಯೋಸ್ ಅಲ್ಲಿ ಹೇಳಿದ್ದೇನೆ, ನಾವು ಸುಪೈನ್ ಪೋಸ್ಟರ್ ಅಥವಾ ನೆಟ್ಟಗೆ ಸೀದಾ ಮಲಗುವಾಗ ನಮ್ಮ ತೊಡೆ ಕೆಳಭಾಗದಲ್ಲಿ 1 ಅಥವಾ 2 ದಿಂಬು, ಆ ಪೇಷಂಟ್ ಸೈಜ್ ಮೇಲೆ, ಅವರು ಬ್ರಾಡ್ ಆಗಿರುವಂತಹ ಫ್ರೇಮ್ ಇರೋರಾದ್ರೆ 2 ಪಿಲ್ಲೋಸ್ ಬೇಕಾಗಬಹುದು, ಅಥವಾ ತುಂಬಾ ದಪ್ಪಗಿರುವವರಾದ್ರೆ 2 ಪಿಲ್ಲೋಸ್ ಬೇಕಾಗಬಹುದು. ಸಪೂರಕ್ಕಿದ್ದವರಾದ್ರೆ ಅವರಿಗೆ ಸಿಂಗಲ್ ಒಂದೇ ಪಿಲ್ಲೋನು ಸಾಕಾಗಬಹುದು. ಸೊ ಅದೇ ತರ ನಮ್ಮ ಕುತ್ತಿಗೆಗೆ ಕರೆಕ್ಟ್ ಆಗಿರುವ ಸಪೋರ್ಟ್ ಕೊಡಬೇಕು. ಅಂಡ್ ಕಾಲುಗಳು ಕೆಳಗೆ ಒಳ್ಳೆ ಒಂದು ಥೈಸ್ ಕೆಳಗೆ ಒಂದು ಒಳ್ಳೆ ಸಪೋರ್ಟ್, 2 ಪಿಲ್ಲೋಸ್ ಹಾಕಿ ಮಲಗಿದ್ರೆ ತುಂಬಾ ಕಂಫರ್ಟಬಲ್ ಆಗಿರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಸೈಡ್ ಲೈಂಗ್ ಅಲ್ಲಿ ಮಲಗುದಾದ್ರೆ 2 ಕಾಲುಗಳ ಮಧ್ಯದಲ್ಲಿ ಒಂದು ದಿಂಬು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ದಪ್ಪಗಿರುವವರಾದ್ರೆ ಅವರ ಹೊಟ್ಟೆ ಕೆಳಭಾಗದಲ್ಲಿ ಕೂಡ ಒಂದು ದಿಂಬನ್ನ ಕೊಟ್ಟು ಸಪೋರ್ಟ್ ಮಾಡೋದ್ರಿಂದ ಆ ಬ್ಯಾಕ್ ಪೈನ್ ರಿಲೀವ್ ಆಗಬಹುದು. ಇನ್ನು ಸೈಡ್ ಲೈಂಗ್ ಅಲ್ಲಿ ಕಾಲು ಮುಂದೆ ಮಡಚಿ ಇಟ್ಟುಕೊಳ್ಳುವವರಾದ್ರೆ ಆ ಕಾಲ್ ಕೆಳಗೆ ಕೂಡ 1 ಅಥವಾ 2 ದಿಂಬು, ಅವರದ ಬಾಡಿ ಫ್ರೇಮ್ ನೋಡಿಕೊಂಡು 1 ಅಥವಾ 2 ದಿಂಬು ಸಪೋರ್ಟ್ ಕೊಡಬೇಕಾಗತ್ತೆ. ಸೊ ಇನ್ನು ನಾವು ನೋಡ್ಬೇಕಾಗಿರುವ ಒಂದು ವಿಷಯ ಏನಂದ್ರೆ, ಈ ಸೊಂಟದ ತುಂಬಾ ಜನರಿಗೆ ಆ ಪ್ರಾಕ್ಟೀಸ್, ನಾವು ಮಲ್ಕೊಂಡು ಮೊಬೈಲ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಮಲ್ಕೊಂಡು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ತೀವಿ. ಆ ಹ್ಯಾಬಿಟ್ ಅನ್ನು ನಾವು ಕಂಪ್ಲೀಟ್ಲಿ ಬಿಡಬೇಕು. ಯಾಕಂದ್ರೆ ನೀವು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಥವಾ ಮೊಬೈಲ್ ಯೂಸ್ ಮಾಡಬೇಕು ಅಂತ ಇದ್ರೆ ಸ್ಟ್ರೈಟ್ ಆಗಿ ಕುತ್ಕೊಂಡು ನಮ್ಮ ಐ ಲೆವೆಲ್ ಅಲ್ಲಿ ಇಟ್ಕೊಂಡು ಅಷ್ಟೇ ಯೂಸ್ ಮಾಡಬೇಕು. ಸೊ ನಾವು ಮಲ್ಕೊಂಡು ಈ ತರ ಪ್ರಾಕ್ಟೀಸ್ಗಳು ಮಾಡಿದ್ರೆ ಅದು ಸೊಂಟದ ಮೇಲೆ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮ್ಮ ಕಂಪ್ಲೀಟ್ ಅಟೆನ್ಷನ್ ಏನಿದೆ ಅದು ಮೊಬೈಲ್ ಮೇಲೆ ಇರುತ್ತೆ. ಸೊ ಅದು ಸೊಂಟದಲ್ಲಿ ಸಿವಿಯರ್ ಪ್ರಾಬ್ಲಮ್ ಡೆವಲಪ್ ಆಗಿರುವ ಒಂದು ಸಾಧ್ಯತೆ ಇದೆ. ಇನ್ನು ನಾವು ಬೆಡ್ ಸೆಲೆಕ್ಟ್ ಮಾಡುವಾಗ ಕೂಡ ತುಂಬಾ ಸಾಫ್ಟ್ ಆಗಿರುವಂತಹ ಬೆಡ್ ಗಳನ್ನ ಸೆಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಸಾಫ್ಟ್ ಆಗಿರೋ ಬೆಡ್ ಆದ್ರೆ ಸೊಂಟದಲ್ಲಿರುವಂತಹ ಪೋಸ್ಚರ್ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ಇನ್ನೂ ಪ್ರಾಬ್ಲಮ್ಸ್ಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ಆದಷ್ಟು ಹಾರ್ಡ್ ಬೆಡ್ ಗಳನ್ನ ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಈಗ 4th ಪಾಯಿಂಟ್ ಏನು ಅಂದ್ರೆ, ರಾಂಗ್ ವಾಕಿಂಗ್ ಸ್ಟೈಲ್. ಸೊ ನಮ್ಗೆ ಗೊತ್ತಿದೆ ಪ್ರತಿಯೊಬ್ಬರದ್ದು ವಾಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಅದರ ಮೇಲೆ ನಮ್ಗೆ ಅವರನ್ನ ಇವನ್ನ ಐಡೆಂಟಿಫೈ ಮಾಡ್ಲಿಕ್ಕೂ ಕೂಡ ಆಗುತ್ತೆ. ಸೊ ನಾವು ಮೇನ್ಲಿ ನೋಡ್ಬೇಕಾಗಿದೆ ಏನಂದ್ರೆ, ನಾವು ನಡೆಯುವಾಗ ಸ್ಟ್ರೈಟ್ ಆಗಿ ನಿಲ್ಲಬೇಕು. ಈಗ ಸ್ಟ್ಯಾಂಡಿಂಗ್ ಅಲ್ಲಿ ನಾನು ಹೇಳ್ದಂಗೆ ಹೊಟ್ಟೆಯನ್ನ ಹೋಲ್ಡ್ ಮಾಡಿ ಟೈಟ್ ಆಗಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಂಡ್ ಲಾಂಗ್ ಸ್ಟೆಪ್ಸ್ ಅಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ತುಂಬಾ ಜನ ಈಗ ಸೊಂಟ ನೋವಿದ್ದವರು ಲಿಂಪಿಂಗ್ ಗೇಟ್ ಅನ್ನ ಫಾಲೋ ಮಾಡ್ತಾರೆ, ಕುಂಡ್ಕೊಂಡು ನಡಿಲಿಕ್ಕೆ ನೋಡ್ತಾರೆ. ಯಾವ ಕಾಲ್ ಮೇಲೆ ಪೇನ್ ಇದೆಯೋ ಅದು
ಪೇನ್ ಕಡಿಮೆ ಆದ್ರೂ ಕೂಡ ನನಗೆ ನೋವು ಬರ್ಬೋದು ಅಂತ ಒಂದು ಹೆದರಿಕೆಯಲ್ಲಿ ಅವ್ರೇನ್ ಮಾಡ್ತಾರೆ, ಅವರ ಗೇಟ್ ಅನ್ನ ಚೇಂಜ್ ಮಾಡ್ತಾರೆ, ವಾಕಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ತಾರೆ. ಅದು ತುಂಬಾ ತಪ್ಪು. ನಾವು ಸ್ಟ್ರೈಟ್ ಆಗಿ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಲಾಂಗ್ ಸ್ಟೆಪ್ಸ್ ಅಲ್ಲೇ ನಡಿಬೇಕು. ಲಾಂಗ್ ಸ್ಟೆಪ್ಸ್ ಅಲ್ಲಿ ನಡೆಯದೆ ಶಾರ್ಟ್ ಸ್ಟೆಪ್ ನಡೆದ್ರೆ ನಮ್ಮ ಬ್ಯಾಕ್ ಅಲ್ಲಿ ಇರುವಂತ ಡಿಸ್ಕ್ಗಳ ಹತ್ರ ಇರುವಂತ ನರಗಳೇನಿದೆ ಅದು ಫ್ರೀ ಆಗ್ಲಿಕ್ಕೆ ಆಗಲ್ಲ ಅದಕ್ಕೆ. ಸೊ ಹಾಗಾಗಿ ಸೊಂಟ ನೋವು ನಮಗೆ ಕಂಟಿನ್ಯೂಸ್ ಆಗಿರುತ್ತೆ. ಇವನ್ ಬ್ಯಾಕ್ ಪೇ ವಾಕಿಂಗ್ ಏನಿದೆ ಅದು ಸೊಂಟ ನೋವಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂದಾಗ ನಾವು ಹೇಳ್ಬೋದು. ಬಟ್ ಅದು ಪ್ರಾಪರ್ ಆಗಿ ನಡೆದ್ರೆ, ಸ್ಟ್ರೈಟ್ ಆಗಿ ನಿಂತುಕೊಂಡು ಲಾಂಗ್ ಸ್ಟೆಪ್ಸ್ ಯೂಸ್ ಮಾಡಿ ನಡೆದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾವು ಯೂಸ್ ಮಾಡುವಂತ ಚಪ್ಪಲ್ಸ್ ಅಥವಾ ಸ್ಯಾಂಡಲ್ಸ್ ಯಾವ ತರ ಇರಬೇಕು, ಯಾವಾಗ್ಲೂ ಅದು ಫ್ಲಾಟ್ ಆಗಿರುವಂತ ಸ್ಯಾಂಡಲ್ಸ್ ಅಥವಾ ಚಪ್ಪಲ್ಸ್ ಅಥವಾ ಶೂಸ್ ಯೂಸ್ ಮಾಡೋದು ಒಳ್ಳೇದು. ತುಂಬಾ ಹೀಲ್ ಇರುವಂತ ಶೂಗಳನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಅವರು ಹೈ ಹೀಲ್ಸ್ ಯೂಸ್ ಮಾಡ್ತಾರೆ. ಹೈ ಹೀಲ್ಸ್ ಯೂಸ್ ಮಾಡಿದಾಗ ನಮ್ಮ ಸೊಂಟದಲ್ಲಿ ಇರುವಂತ ಆ ಫ್ಯಾಸೆಟ್ ಜಾಯಿಂಟ್ಸ್ ಏನಿದೆ ಅದರ ಮೇಲೆ ತುಂಬಾ ಒತ್ತಡ ಬೀಳುತ್ತೆ. ಸೊ ದಯವಿಟ್ಟು ಸೊಂಟ ನೋವು ಇರುವ ಪೇಷಂಟ್ಸ್ ಹೈ ಹೀಲ್ ಚಪ್ಪಲ್ಸ್ ಅನ್ನ ಯೂಸ್ ಮಾಡಬೇಡಿ. ಅಂಡ್ ವಾಕಿಂಗ್ ಮಾಡುವಾಗ ಕೂಡ ತುಂಬಾ ದೂರ ಒಂದೇ ಸಲ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಬಾಡಿನೇ ನಮಗೆ ಕೆಲವು ವಾರ್ನಿಂಗ್ ಸೈನ್ಸ್ ಅನ್ನ ತೋರಿಸುತ್ತೆ. ನೀವು ವಾಕಿಂಗ್ ಮಾಡುವಾಗ ಸ್ವಲ್ಪ ನೋವು ಡೆವಲಪ್ ಆದ್ರೆ ಆದಷ್ಟು ರೆಸ್ಟ್ ತಗೊಂಡು ಒಂದ್ ಸ್ವಲ್ಪ ನೋವು ಕಡಿಮೆ ಆದ್ಮೇಲೆ ವಾಕಿಂಗ್ ಅನ್ನ ಕಂಟಿನ್ಯೂ ಮಾಡಿ, ಅಥವಾ ವೀಕ್ಲಿ ಥ್ರೈಸ್ ಒಂದು 3 ಸಲ ಅಷ್ಟೇ ವಾಕಿಂಗ್ ಮಾಡಿ. ಸೊ ಅವಾಗ ನಮ್ಮ ಬ್ಯಾಕ್ ಅಲ್ಲಿ ಇರೋ ಮಸಲ್ಸ್ ಗೆ ರಿಲ್ಯಾಕ್ಸ್ ಆಗ್ಲಿಕ್ಕೂ ಕೂಡ ಕರೆಕ್ಟ್ ಟೈಮ್ ಸಿಗುತ್ತೆ. ಅಂಡ್ ಈಗ ನಾನು ಆಲ್ರೆಡಿ ನಿಮಗೆ 4 ಪಾಯಿಂಟ್ಸ್ ಅನ್ನ ಹೇಳಿದ್ದೇನೆ. ಫಸ್ಟ್ ರಾಂಗ್ ಸಿಟ್ಟಿಂಗ್ ಪೋಸ್ಟರ್, ಎರಡನೇದು ರಾಂಗ್ ಸ್ಟ್ಯಾಂಡಿಂಗ್ ಪೋಸ್ಟರ್, ಮೂರನೇದು ರಾಂಗ್ ಸ್ಲೀಪಿಂಗ್ ಪೋಸ್ಟರ್ ಅಂಡ್ ರಾಂಗ್ ವಾಕಿಂಗ್ ಸ್ಟೇ. ಸೊ ಇನ್ನು ಇರುವಂತ 4 ಪಾಯಿಂಟ್ಸ್ ಏನಿದೆ ಅದನ್ನ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.